ಇದು ಪಾರ್ಕ್. ಅಶ್ವತ್ಥ ಮರ ಹುಡುಕ್ತಿದ್ರೆ ವಿದುರಾಶ್ವತ್ಥದಲ್ಲಿ ಪಾರ್ಕ್ ಮಾಡಿದ್ದಾರೆ ಹಿಂದ್ಗಡೆ ದೇವಸ್ಥಾನ ಎಲ್ಲೋ ಇತ್ತು ಅಶ್ವತ್ಥ ಮರ. ಆ ಪಾರ್ಕ್ನಲ್ಲಿ ಅಲ್ಲೆಲ್ಲೋ ಇದೆಯಂತೆ, ಅದ್ರ ಬೇರೆ ಇದೆಯಂತೆ. ಅಲ್ಲಿ ದೇವಸ್ಥಾನದಲ್ಲಿ ಬೇರಿನ ಗಿಡ ಇದೆಯಂತೆ. ಪಾರ್ಕು ಚೆನ್ನಾಗಿದೆ, ಹಸಿರು ಪಾರ್ಕ್. ಅಲ್ಲೆಲ್ಲಿದೆಯಪ್ಪ ಹುಡುಕಬೇಕು. ವಿದುರಾಶ್ವತ್ಥ ಇದು ಮಿಲ್ಟ್ರಿ ಅವ್ರದ್ದು ಮಾಡಿರೋದು ಅನಿಸುತ್ತೆ. ಮ್ಯೂಸಿಯಮ್ಮು, ಮಿಲ್ಟ್ರಿ ಅವ್ರು ಮಾಡಿರೋದು ಮ್ಯೂಸಿಯಮ್ಮು ಇದೆ. ಅದೆಲ್ಲ ಸ್ಮಾರಕನೂ ಮಾಡಿದ್ದಾರೆ ಒಂದು. ಅಂದರೆ ಎಲ್ಲ ಗಿಡಗಳು ಹಸಿರಾಗಿ ತಂಪಾಗಿದೆ, ಗಿಡಗಳು ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಪಾರ್ಕ್ ಒಟ್ಟಿನಲ್ಲಿ ಪಾರ್ಕ್ನ ತೆಗೆದಿರೋದು. ವಿದುರಾಶ್ವತ್ಥ ಚೆನ್ನಾಗಿದೆ. ವಿದುರಾಶ್ವತ್ಥ ಎಲ್ಲ ಹೋಗ್ಬೋದು, ಎಲ್ಲ ದೇವಸ್ಥಾನ ಇದು ಎಲ್ಲ ನೋಡಿಕೊಂಡು ಅಲ್ಲೇ ಊಟ ಹಾಕ್ತಾರೆ. ಅಲ್ಲೇ ಊಟ ಮಾಡಿಕೊಂಡು ಪ್ರಸಾದ ಒಟ್ಟಿನಲ್ಲಿ ಅಷ್ಟೆ, ಪ್ರಸಾದ ತಿನ್ನೋದು. ಮತ್ತು ಇಲ್ಲೆಲ್ಲ ನೋಡೋದು ದೇವ್ರದ್ದು ಇದು ಎಲ್ಲ. ಬರ್ತಾವೆ ಮಧುಗಿರಿ ಮೇಲೆ ಬರಬೇಕು. ಮಧುಗಿರಿ ಆದಮೇಲೆ ಗೌರಿಬಿದನೂರಿಂದ 3 ಕಿಲೋಮೀಟ್ರನೂ ಆಗುತ್ತೆ. ಗೌರಿಬಿದನೂರಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡಿ ಎಷ್ಟು ಉದ್ದ ನೋಡ್ಕೊಂಬರೋದೇ ಚೆನ್ನಾಗಿ. ಬಸ್ ಕಾರಲ್ಲಿ ಬರಬೇಕಾದ್ರೆ ಎಲ್ಲ ನೋಡಿಕೊಂಡು ಮಾಲ್ಗಳಲ್ಲಿ ನೋಡಿಕೊಂಡು ಫೋಟೋ ಅಷ್ಟೇ. ಹುಳಿಯಾರು ಟು ಗೌರಿಬಿದನೂರು ಫೋಟೋ ತಗೊಂಡು ಮಾಡಿಕೊಂಡು ಹೋಗೋರಿಗೆ ಚೆನ್ನಾಗಿರುತ್ತೆ. ಒಳ್ಳೆ ಪ್ಲೇಸು ನೋಡಿಕೊಂಡು. ಅದು ಮಧುಗಿರಿ ಬಂದ್ರಂತೂ ಸಖತ್ತಾಗಿದೆ. ಆಮೇಲೆ ಅಲ್ಲೆಲ್ಲ ಇನ್ನೇನು ಕಾರಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೇಬೇಕು. 1,500-2,000 ಪೆಟ್ರೋಲಿಗೆ ಬೇಕು ಹೋಗ್ತಾ ಬರ್ತಾ. ಅಲ್ಲಿ ಊಟ ತಿಂಡಿ ಶಿರಾದಲ್ಲಿ ಜಾಸ್ತಿ ಒಂದು ಹೋಟ್ಲು, ಅಲ್ಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಅಯ್ಯಂಗಾರು ಹೋಟ್ಲು, ದೋಸೆ ಇದು ಎಲ್ಲ ತಿಂದ್ವಿ, ಅದು ಚೆನ್ನಾಗಿತ್ತು. ಆಮೇಲೆ ಮಧುಗಿರಿನಲ್ಲಿ ದೇವಸ್ಥಾನ, ದಂಡಿ ಮಾರಮ್ಮನ ದೇವಸ್ಥಾನ. ಮಧುಗಿರಿನಲ್ಲಿ ದಂಡಿ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು, ಜಾತ್ರೆ ನಡೆದಿತ್ತು. ಜಾತ್ರೆ ಎಲ್ಲ ಮುಗ್ದಿತ್ತಲ್ಲಿ. ಇನ್ನೂ ಆರತಿ ಅದು ಇದು ಮಾಡೋರಿದ್ದರು. ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಇದಕ್ಕೆ ಗೌರಿಬಿದನೂರಿಗೆ ಬಂದು ಅಲ್ಲಿ ಊಟ ಮಾಡೋಣ ಅಂತಿದ್ವು. ಆಮೇಲೆ ಇನ್ನೇನು ದೇವ್ರ ಪ್ರಸಾದ ಹೊರಟೋಗ್ಬಿಡೋಣ, ಇನ್ನು 3 ಕಿಲೋಮೀಟ್ರ್ ತಾನೇ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಅಲ್ಲಿ ಹೋಗಿ ನೋಡಿದ್ದು ಪಾರ್ಕು ಎಲ್ಲ ಹುಣಸೆ ಮರ ಅದು ಇದು ಬೆಳೆದಿದೆ, ಬಾವಲಿಗಳೆಲ್ಲ ತುಂಬಿಕೊಂಡಿದೆ. ಅಂದರೆ ಏನಾದರೂ ಹಸಿರೇ. ಮಾಲ್ಗಳಲ್ಲೆಲ್ಲ ಓಡಾಡಿರೆ ಅಲ್ಲಿ AC ಪಾಸಿ ಎಲ್ಲ ಇರುತ್ತೆ. ಆದರೂ ಒಂಥರ ಸ್ವಲ್ಪ ಓಡಾಡ್ಬಿಟ್ಟು ಸಾಕು. ಗಿಜ್ಜಿ ಗಲಾಟೆ ಸಾಕಪ್ಪ. ಆದರೂ ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಒಂದೊಂದು ಥರ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ನೋಡೋಕ್ಕಾಗಲ್ಲ, ಬೇರೆ ಬೇರೆ ಡಿಫ್ರೆಂಟಾಗಿ ನೋಡ್ತಾ ಇರಬೇಕು ಪ್ಲೇಸ್ಗಳು. ಒಂದೊಂದ್ಸಲಿ ಒಂದು ಕಡೆ ಹೋದರೆ ಒಂದ್ಸಲಿ ಈ ಥರ ದೇವಸ್ಥಾನ ಇದು ಹೋದರೆ ಚೆನ್ನಾಗಿರುತ್ತೆ. ಇನ್ನು ಮರಗಳು, ಕೆಲವು ಸಲ ಮರಗಳು ಬೇಕು ಅನಿಸುತ್ತೆ, ಕೆಲವು ಸಲ ಪಕ್ಷಿಗಳದ್ದು ಅದು ಎಲ್ಲ ಕ್ಲೀನ್ ಮಾಡೋದು, ನೀಟ್ ಮಾಡೋದು, ಅದು ಮಾಡೋರು ಕಷ್ಟ. ಗೌರಿಬಿದನೂರು CSP ಊರು, ಗೌರಿಬಿದನೂರು CSP ಊರು ಎಲ್ಲ ಚೆನ್ನಾಗಿದೆ. ಒಂಥರ ಎಲ್ಲ ಅಂಗಡಿಗಳು ಎಲ್ಲ ಸ್ಟ್ಯಾಂಡರ್ಡ್ ಆಗಿದೆ. ಸಿಟಿ ಪರವಾಗಿಲ್ಲ.
ಸುತ್ತಿವು ಸಿಟಿ ಸುತ್ತಿವು ಕಾರ್ನಲ್ಲಿ ಓಡಾಡೋದು. ಎಲ್ಲರೂ ಒಂದು ಅಂಗಡಿಗೆ ಹೋಗೋದು, ಸ್ಲಿಪ್ಪರ್ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ತೊಗೊಂಡು ಎಲ್ಲ ಸ್ಲಿಪ್ಪರ್ ಅಂಗಡಿ ವೆಜ್ ಹೋಟ್ಲು ಅಂದರೆ ತಗೊಂಡು ಅದ್ಯಾವುದು? ಮುಂದೆ ಹೋಗ್ತಾ ಇರೋದು. ಅವರು ಚೆನ್ನಾಗಿ ಮಾತಾಡ್ಸಿರು ಅಂಗಡಿಯವರು. ಚೆನ್ನಾಗಿ ಮಾತಾಡ್ಸ್ಕೊಂಡು ಕೂತ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಕೂತಿದ್ವಿ. ಆಮೇಲೆ ಇದಕ್ಕೂ ಅಲ್ಲಿಂದ ಹೋಟೆಲ್ಗೆ ಹೋಗಿ ದೋಸೆ ತಿಂದ್ವಾ. ದೋಸೆ ಬೊಂಡ ಸೊಪ್ಪು ಎಲ್ಲ ತಗೊಂಡು ಪಕೋಡ ಚೆನ್ನಾಗಿ ಮಾಡಿದ್ರು. ಅದನ್ನೆಲ್ಲ ಕಟ್ಟಿಸ್ಕೊಂಡು ಕೃಷ್ಣ ಅಲ್ಲಿಂದ ಒಳ್ಳೆ ಹೋಟ್ಲು ಸಿಕ್ತು ನನಗೆ ಅಷ್ಟೇ. ಹೋಟ್ಲುಗಳು ಚೆನ್ನಾಗಿತ್ತು. ನಮ್ಮ ಕಡೆ ಹೋದರೆ ಹೋಟ್ಲುಗಳಿರುತ್ತವೆ, ನಮಗೆ ಬೇಕಾದಂಗೆ ತಿಂಡಿ ನಮ್ಮ ಟೇಸ್ಟಿಗೆ ಸರಿಯಾಗಿ. ಅದೇ ನಾರ್ತ್ ಕಡೆ ಹೋಗು, ಪೂರಿ ಬಜ್ಜಿ, ಅಲ್ಲಿ ರೋಟಿ ದಾಲು ಪೂರಿ ಬಾಜಿ ಅವನ್ನೇ ತಿನ್ನಬೇಕು. ರೈಸ್ ಐಟಮ್ ಸರಿಯಾಗಲ್ಲ, ಇಡ್ಲಿ ದೋಸೆ ಇರಲ್ಲ. ಏನೋ ಅಡ್ಜಸ್ಟ್ ಆಗೋದು ಒಂದೊಂದು ಕಡೆ ಒಂದೊಂದು ಥರ. ಇದು ಸಿಟಿನೇ, ಇದು ಗೌರಿಬಿದನೂರೇ. ಅಲ್ಲಿ ಎಲ್ಲೂ ಏನೂ ಇಲ್ಲ. ಗೌರಿಬಿದನೂರು ಎಲ್ಲೂ ರಂಜಾನ್ ಶುರುವಾಗ್ಬಿಟ್ಟಿದೆ. ಎಲ್ಲೆಲ್ಲಿ ನೋಡಿರು ರಂಜಾನ್ದೇ ಗಲಾಟೆ. ಎಲ್ಲ ಕಡೆ ಮಸೀದಿಗಳಲ್ಲೂ ಅವರೇ ಗಿಜ್ಜಿ ಅಂತಿರ್ತಾರೆ. ನೋಡಿರ ಸಿಟಿ ಹೇಗಿದೆ? ಗೌರಿಬಿದನೂರು ನೋಡಿರಿ, ವಿದ್ರಾಶ್ವತ್ಥ ನೋಡಿರಿ. ಇನ್ನೇನಾಗಬೇಕು? ನೋಡ್ದಂಗೆ ಆಯ್ತಾ ನನ್ನ ವಿಡಿಯೋ? ಹೆಂಗೆ ಮಾಡಿದ್ದೀನಿ? ಚೆನ್ನಾಗಿ ಮಾಡಿದ್ದೀನಾ? ಇದೇ ಹೀಗೆ ಮಾಡಲಾ? ಇನ್ನೇನು ಮಾಡೋದು? ಇಂಥವನ್ನೇ ಮಾಡೋಕ್ಕೆ ಬರೋದು ನನಗೆ. ಮಾಡಿ ಹಾಕ್ತೀನಿ ಅಂದರೆ ಚೆನ್ನಾಗಿದೆ. ನಲ್ಲಿ ನೋಡ್ದಂಗೆ ಆಗುತ್ತೆ. ಚುಟ್ತವೆ, ಸ್ಟ್ಯಾಂಡರ್ಡ್ ಆಗಿದೆ ಕಾಲು. ಮಧುಗಿರಿ ಗೌರಿಬಿದನೂರು ಮೆಣಸಿನ್ಕಾಯಿ. ಗೌರಿಬಿದನೂರು ಮೆಣಸಿನ್ಕಾಯಿ ಏನಪ್ಪ ತರ್ತಾರೆ. ಅಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ತರ್ತಾರೆ. ಕೆಂಪು ಮೆಣಸಿನ್ಕಾಯಿ. ಇದು ವಿದುರಾಶ್ವತ್ಥದ್ದು ನಾಗರಕಟ್ಟೆ. ನಾಗಪ್ಪಗಳನ್ನ ಎಲ್ಲ ಹೇಗೆ ಜೋಡಿಸಿದಾರೆ ನೋಡಿ. ಹಾಗಾಗಿ ಏನಿಲ್ಲ, ಇದಕ್ಕೇನು ಮಹಲ್ ಇದು ದೇವಸ್ಥಾನಕ್ಕೆ ಇದು RCC ಇಲ್ಲ, ಏನಿಲ್ಲ, ಹಾಗೆ ಇವೆ. ಎಷ್ಟೋ ವರ್ಷದಿಂದ ಹಂಗೆ ಇವೆ. ಎಷ್ಟು ಸಾವಿರ ವರ್ಷದಿಂದ ಇದೆಯೋ ಅದು ಗೊತ್ತಿಲ್ಲ. ಮಾತ್ರ ಭಯಾನಕ ಆಗ್ತಿತ್ತು. ದಂಡಿ ಮಾರಮ್ಮ ನಾಗಪ್ಪ ಅಂದರೆ ಸ್ವಲ್ಪ ಎಲ್ಲರಿಗೂ ಎಂಥವ್ರಿಗೂ ಭಯ ಇದ್ದೇ ಇರುತ್ತೆ. ನಾಗಪ್ಪ ಅಂದರೆ ಭಯ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ. ಕಲ್ಲ ನಾಗಪ್ಪ ಕಂಡರೆ ಕೈಯ ಮುಗಿವೆವು. ಅದೇ ನಿಜವಾದ ನಾಗಪ್ಪ ಕಂಡರೆ ಕೋಲ ತರಬೇಕು ಅಂತ ಗಾದೆ ಇದು ಹಾಡಿದ್ದೇ ಇದೆ. ಆದರೂ ಭಕ್ತಿ ಮಾತ್ರ ಸಖತ್ತು. ಏನೋ ಇವೆಲ್ಲ ನ್ಯಾಚುರಲ್ ಅನಿಸುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ ಅಲ್ಲ, ಪ್ಯೂರ್ ನ್ಯಾಚುರಲ್ ಪ್ಲೇಸು. ಭಕ್ತಿ ಇದೆ. ಇದು ವಿದುರಾಶ್ವತ್ಥದ್ದು ದಂಡಿ ಮಾರಮ್ಮ ದೇವಸ್ಥಾನ. ವಿದುರಾಶ್ವತ್ಥ ದೇವರಿದು ದಂಡಿ ಮಾರಮ್ಮ. ವಿದುರಾಶ್ವತ್ಥದಲ್ಲಿ ಒಳಗಡೆ ದೇವಸ್ಥಾನ ಇದೆಯಲ್ಲ, ದಂಡಿ ಮಾರಮ್ಮ ದೇವಸ್ಥಾನ. ಮಧುಗಿರಿ ದಂಡಿ ಮಾರಮ್ಮ ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಎಷ್ಟು ದೇವಸ್ಥಾನ ಇದು ಅಷ್ಟೇ. ತುಂಬ ಜನ ನಡ್ಕೋತಾರೆ. ಸತ್ಯವಾದ ದೇವರು ಅಂತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮಧುಗಿರಿ. ತಡ್ರಿ 2 ನಿಮಿಷ.
ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡಿ ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ಜಾತ್ರೆ ಆಯಿತು, ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ಜಾತ್ರೆ ಅಲ್ವಾ ಎಲ್ಲ. ವರವ ಕೊಡೆ ಚಾಮುಂಡಿ ವರವ ಕೊಡೆ ಬೀಳುವೆನು ವರವ ಕೊಡೆ ಚಾಮುಂಡಿ ವರವ ಕೊಡೆ. ಇದು ಒಂದು ನಿಮಿಷ ಏನಾದ್ರು ಹೇಳ್ತೀರಾ ಆ ಸ್ಥಳದ ಬಗ್ಗೆ? ವಿದುರಾಶ್ವತ್ಥದ್ದು ಮಧ್ಯಾಹ್ನ ಅಲ್ಲ ಇದು ಅಶ್ವತ್ಥ ಮರ ಎಲ್ಲಿ ಬರುತ್ತೆ ಅಂದರೆ ಹಿಂದ್ಗಡೆ ದೂರ ಹೋಗ್ಬೇಕಾ? ಇದು ವಿದುರಾಶ್ವತ್ಥದ್ದು. ಇದು ವಿದುರಾಶ್ವತ್ಥದ ದೇವಸ್ಥಾನ ಒಳಗಡೆ ಇದೆ ನೋಡ್ರಿ. ನಾಗಪ್ಪದ್ದು ದೇವಸ್ಥಾನ. ಇರೋ ಜೋಯಿಸರು ಅವರಲ್ಲಿ ಕೂತಿದ್ರು.